ಮಿಣಿ ಮಗಡ ತಗೊಂಡು ಕಲ್ಯಾಣದ ಬೀದಿಯಾಗ ಮಾರಾಕ್ ಹೋಗ್ಬೇಕು. ಯಾರು? ದೇವ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು. ಮಾರಾಕ್ ಹೋಗ್ಬೇಕು. ಆಯ್ತಂತ ಒಪ್ಕೊಂಡ. ನೋಡ್ರಿ, ದೇವರೇ ಸ್ವತಃ ಲಿಂಗ ದೇವರೇ ನೂಲಿಯ ಚಂದಯ್ಯನವರ ಮನೆಯೊಳಗ ಮಾಡಿದಂತ ಹಗ್ಗ ಮಿಣಿ ಮಗಡವನ್ನ ತಲೆ ಮೇಲಿಟ್ಟುಕೊಂಡು ಕಲ್ಯಾಣದ ಬೀದಿಯಾಗ ಮಾರಾಕ್ ಹೋಗ್ತಾರಂದ್ರ ಎಂತದ್ದು? ಶರಣರ ತಾಕತ್ ಎಂತದ್ದು? ದೇವರಿಗೆ ಕಾಯಕದ ಪಾಠವನ್ನ ಹೇಳಿಕೊಟ್ಟಂತವ್ರು 12ನೇ ಶತಮಾನದ ಶರಣರು. ಎಂತಿಂತವ್ರು? ಸುಮ್ಮನೆ ಹಿಂಗ ಓದಿ ಬಿಟ್ರೆ ಸಾಕು, ಒಂದು ಸಲ ಇತಿಹಾಸವನ್ನು ನೋಡಿ ಬಿಟ್ರೆ ಸಾಕು. ಎಂತಿಂತವ್ರಿ, ಎಂತಿಂತವ್ರು. ನಮ್ಮ ಹಣೆ ಬರಕ ಮನಿ ಬಿಟ್ಟು ಬಂದು ಗ್ರೌಂಡ್ನ್ಯಾಗ ಕುಂದ್ರದಾಗ ಒಂದು 12ನೇ ಶತಮಾನದೊಳಗ ರಾಜ್ಯವನ್ನೇ ಬಿಟ್ಟು ಬರ್ತಾನ ಒಬ್ಬ ಮಹಾರಾಜ. ರಾಜ್ಯವನ್ನ ಬಿಟ್ಟು ಬರ್ತಾನ, ರಾಜ್ಯಭಾರವನ್ನ ಬಿಟ್ಟು ಬರ್ತಾನ. ರಾಜ್ಯವನ್ನ ಬಿಟ್ಟು ಸಾಮಾನ್ಯ ಮನುಷ್ಯನಂಗ ಬಂದು ಮೋಳಿಗೆ ಮಾರಯ್ಯನವರು ಅನ್ನುವಂತ ಶರಣರಾಗಿ ಕಲ್ಯಾಣದೊಳಗ ಎಂತ ಕಾಯಕ ಮಾಡ್ತಾರ್ರಿ ಅವರು. ಕಟ್ಟಿಗೆ ಕಡ್ಕೊಂಡು ಬಂದು ಆ ಕಟ್ಟಿಗೆಯನ್ನ ಕಲ್ಯಾಣದ ಬೀದಿಯೊಳಗ ಮಾರಿ ಬಂದಿರುವಂತ ಹಣದಿಂದ ಗುರುಲಿಂಗ ಜಂಗಮರ ದಾಸೋಹ ಮಾಡಿಸ್ತಾರ ಅಂದ್ರ ಎಂತ ಶಕ್ತಿ ಇರಬೇಕು ಕಾಯಕಕ್ಕ, ಎಂತ ಶಕ್ತಿ ಇರಬೇಕು. ಎಂತದ್ದು ಬಸವಣ್ಣನ ತತ್ವ. ಮನುಷ್ಯ ಯಾರೋ ಗಳಿಸಿದಂತ ಆಸ್ತಿ, ಅವ್ವ ಅಪ್ಪ ಗಳಿಸಿದಂತ ಆಸ್ತಿ, ಮುತ್ಯ ಅಜ್ಜಿ ಗಳಿಸಿದಂತ ಆಸ್ತಿಯೊಳಗ ಕುಂತು ತಿಂತೀವಿ ಅಂದ್ರ ನಮ್ಮಂತ ಮೂರ್ಖರು ಯಾರು ಅಲ್ಲ, ನಮ್ಮಂತ ದರಿದ್ರ ಯಾರು ಅಲ್ಲ. ಈ ಜಗತ್ತಿನೊಳಗ ಯಾರಿಗೆ ಬೆಲೆ ಕೊಡ್ತದ ಈ ಸಮಾಜ, ಯಾರಿಗೆ ಬಹಳ ಗೌರವ ಕೊಡ್ತದಂದ್ರ ಯಾವ ಮನುಷ್ಯ ರಟ್ಟಿಲೆ ದುಡಿದು ರೊಟ್ಟಿ ಉಣ್ತಾರ ಅವನಿಗೆ ಬಹಳ ಕಿಮ್ಮತ್ ಈ ಜಗತ್ತಿನ್ಯಾಗ. ರಟ್ಟಿಲೆ ದುಡಿದು ರೊಟ್ಟಿ ಉಣಬೇಕು. ಯಾರೋ ಗಳಿಸಿದ ಆಸ್ತಿಯೊಳಗ ಉಣ್ಣೋದು ಮನುಷ್ಯನ ಮನುಷ್ಯತ್ವನೇ ಅಲ್ಲ. ಎಂತ ಮಾತು! ಕಾಯಕ ಕೈಲಾಸ. ಕಾಯಕದೊಳಗ ಕೈಲಾಸವನ್ನ ಕಂಡಂತವ್ರು. ಕಾಯಕ ಎಂತದ್ದು ಅಂತ ಕೇಳಿದ್ರ ದೇವರಿಗೆ ಕಾಯಕದ ಪಾಠವನ್ನ ಮಾಡಿರ್ತಕ್ಕಂತ ಶರಣರು. ನಾನು ಅಗಳೇ ಹೇಳ್ತಿದ್ದೆ, ನೀವು ಏನಾರ ಮಾಡ್ರಿ, ಯಾವ ಬೇಕಾದ ಕೆಲಸವನ್ನ ಮಾಡ್ರಿ, ನಾಚ್ಕೋಬ್ಯಾಡ್ರಿ, ನಾಚ್ಕೋಬ್ಯಾಡ್ರಿ. ಯಾವ ಕೆಲಸ ಮಾಡ್ತೀರಿ ಪ್ರಾಮಾಣಿಕತೆಯಿಂದ ಮಾಡ್ರಿ, ಪ್ರಾಮಾಣಿಕತೆಯಿಂದ ಮಾಡ್ರಿ. ಇವತ್ತು ದುಡಿದು ಹೋಗ್ಯದ, ಎಷ್ಟು ಅವಸರಕ್ಕೆ ಬಿದ್ದೀವಿ ನಾವು ಅಂತಂದ್ರ ಆಯಾಸ ಹೋಗ್ಯದ, ಎಷ್ಟು ಬ್ಯಾಸರಿಕಿಕ್ ಬಂದೀವಿ ನಾವು ಅಂತಂದ್ರ ಹೈರಾಣ ಹೋಗ್ಯದ. ಹೊಲದಾಗ ಎಂತಿಂತವು 8-10 ಎತ್ತಿನ ಒಕ್ಕಲತನ ಹೋಯ್ತು, ಟ್ಯಾಕ್ಟ್ರಿ ಬಂತು, ಬಿತ್ತದ ಹೋಯ್ತು, ಮಿಷನ್ ಟ್ಯಾಕ್ಟ್ರಿಯಾಗ ಮಿಷನ್ ಬಂತು. ಏನೂ ತ್ರಾಸಿಲ್ಲ ನಮಗ. ಎಟ್ಟೇನು ಏನೇನೇನೇನು ಹೈರಾಣ ಇಲ್ಲಾರ್ದಂಗ ಜೀವನ ನಮ್ದು. ನಮಗ್ ಒಂದೇ ಕಂಬಿದ್ದಿತ್ತು. ಏನ್ ಕಂಬಿದ್ದಿತ್ತು? ಉಣಸದ್ ಒಂದು ಮಿಷನ್ ಬರ್ಬೇಕಾಗಿತ್ತು. ಎಲ್ಲ ಬಂದ್ಬಿಟ್ಟಾವ ಈಗ. ಉಣಸದ್ ಒಂದು ಮಿಷನ್ ಬರ್ಬೇಕಾಗಿತ್ತು. ಅದನ್ನು ಮನೆ BLD ತಂದ್ರು. ನಾ ಮನೆ BLD ದವಾಖಾನಿಗೆ ಹೋಗಿದ್ದೆ ಆ ಉಣಸ ಮಿಷನ್ ನೋಡಾಕ. ಎಷ್ಟು ಚಂದ್ರಿ ಅದು ಮಿಷನ್. ಈ ನೀವು JCB ನೋಡಿರಲ್ಲ, ಈ ಮಣ್ಣು ಹಡ್ತಾವಲ್ಲ JCB, ಹಂಗೆ ಐತಿ ಮಿಷನ್ ಅದು. ಈ ಐಸಿಯುದಾಗ ಕೋಮಾದಾಗಿದ್ದಂತ ಪೇಷಂಟ್ಗಳಿಗೆ ನರ್ಸ್ ಬಾಯಿ ಗಂಜಿ ಹಾಲ ಬಟಲ್ದಾಗ ಹಾಕಿ ಕಲಿಸಿ ಬಟನ್ ಹೊಡೆದ್ ಬಿಟ್ರೆ ಸಾಕು, ಹಿಂಗ ಬಕೆಟ್ನ್ಯಾಗ ತಗೊಂಡು ಹಿಂಗ ಬರ್ತೈತಿ. ಅದು ಹಾಲು ತಗೊಂಡು ಗಂಜಿ ತಗೊಂಡು ಪೇಷಂಟ್ ಬಳಿ ಬರ್ತೈತಿ. ಇದು ಪೇಷಂಟ್ ಆತ ಬಾಯಿ ತೆಗಿಬೇಕು. ಆ ಬಕೆಟ್ನ್ಯಾಗ ತಗೊಂಡ್ಬಂದು ಬಾಯಾಗ ಬರೀಕ್ ಹಿಂಗ ಹೋಗಿ ಬಿಡ್ತೈತಿ. ಹಿಂಗ ಅದು ಒಂದ ಕಂಬಿದ್ದಿತ್ತು. ರೊಟ್ಟಿ ಮಾಡೋದಾಗವಲ್ದು ಇವತ್ತಿನ ತಾಯಂದ್ರಿಗೆ, ರೊಟ್ಟಿ ಮಾಡಕ್ಕಾಗವಲ್ದು. ಅವಾಗ ಎಂತಿಂತವ್ರಿವ ಕೊಮ್ಮಣಿಗ್ಯಾಗ ರೊಟ್ಟಿ. 8 ಮಂದಿ ಮನ್ಯಾಗ ಕೊಮ್ಮಣಿಗೆ ಅದಾವ್ರೀಗ. ಎಲ್ಲರೂ ಈಗ ಬರೇ ಬರ್ಸನ್ ಕಟ್ಟಿನಿ. ಯಾಕ್ರಿ? ಬಡಿಯೋದು ಹೋಗ್ಯದ, ಈಗ ತೀಡೋದು ಬಂದದ. ರೊಟ್ಟಿ ತೀಡಾಕತ್ತಾವ್ರಿ. ನಿಮ್ಮೂರಾಗಲ್ರಿ ಯಾವ, ನಾವು ನಮ್ಮೂರ್ ಸುದ್ದಿ ಹೇಳಾಕತ್ತೀನ. ನಿಮ್ಮ ಊರಾಗ ಎಲ್ಲರೂ ರೊಟ್ಟಿನೇ ಮಾಡ್ತೀರಿ. ಇನ್ನ ನಾ 6 ದಿನ ನಿಮ್ಮ ಊರಾಗಿರ್ಬೇಕು. ನೀವು ಎಲ್ಲ ಭಾರಿ ಚಲೋ. ನಮ್ಮೂರ್ ಕಡೆ ಸುದ್ದಿ ರೊಟ್ಟಿ ಬಡಿಯೋದು ಹೋಗ್ಯದ. 8 ಮಂದಿ ಬಂದಿರಲ್ರಿ ಅವ. ನೀವು ಎಲ್ಲರೂ ಕರೆ ಹೇಳ್ರಿ ಪ್ರಮಾಣ ಸಿರಿಯಾಗಿ. ಯಾರು ಒಂದು ಸೊಲಿಗೆ ರೊಟ್ಟಿ ಮಾಡೋರಿದ್ದೀರಿ? ಒಬ್ಬರ ಕೈ ಎತ್ತಿರ ನೋಡಮ್ಮ. ದಿನ ಒಂದು ಸೊಲಿಗೆ ಅಂದ್ರೆ ಏಟ್ ಹಾಕದ್ರ ಗೊತ್ತದ ನಿಮಗೆ? ಏಟ್ ಹಾಕವ್ ಹೇಳ್ರಿ ಒಂದು ಸೊಲಿಗೆ ರೊಟ್ಟಿ? 30 ನೋಡ್ರಿ. ಅವ್ರೊಬ್ಬರ ಜೋರಾಗಿ ಚಪ್ಪಾಳಿ ಹೊಟ್ಟಿ ತಟ್ರಿ ಅವ್ರಿಗೊಬ್ರಿಗೆ. 8 ಮಂದಿಯಾಗ ಅವ್ರೊಬ್ಬರೇ ಒಂದು ಸೊಲಿಗೆ ಹಿಟ್ಟು ರೊಟ್ಟಿ ಮಾಡ್ತಾರೆ. ಈಗ ಎಷ್ಟು ರೊಟ್ಟಿ ಮಾಡ್ತೀರಿ ನೀವು? ಗಂಡಗೆ 2, ನಿಮಗೆ 2, ಮಕ್ಳಿಗೆ 1. ಆ ರೊಟ್ಟಿಗೆ ರಗಡಾತು ಯವ್ವಾತು. ಮಮ್ಮಿಗೆ ಫೋನ್ ಹಚ್ಚ, ಮಮ್ಮಿ ರೊಟ್ಟಿ ಮಾಡಿದೆ, ರಗಡ್ ಆತದ. ಎಲ್ಲದಕ್ಕೂ ಬ್ಯಾಸರ. ಹಂಗಾಗಬಾರ್ದು.
ಶರೀರ ದಂಡನೆ ಆಗಬೇಕು, ಶರೀರವನ್ನ ದುಡಿಸಬೇಕು ಈ ಜಗತ್ತಿನೊಳಗ. ನಿಮಗೊಂದು ತಲೆ ಆಗಿರ್ಲಿ, ಈ ಜಗತ್ತಿನ ಇತಿಹಾಸದೊಳಗ ಮೈ ಮ್ಯಾಲೆ ದೇವ್ರು ಬಂದವರು ಉದ್ಧಾರ ಆಗಿಲ್ಲ. ಈ ಜಗತ್ತಿನ ಇತಿಹಾಸದೊಳಗ ಮೈಯಾಗ ದೆವ್ವು ಬಂದವರು ಉದ್ಧಾರ ಆಗಿಲ್ಲ. ಯಾವ ಮನುಷ್ಯನ ಮೈಯಾಗ ಬೆವರು ಬಂದದವ ಜೀವನದೊಳಗೆ ಇತಿಹಾಸವನ್ನ ನಿರ್ಮಾಣ ಮಾಡ್ಯಾನ ಅನ್ನೋದನ್ನ ಯಾರು ಕೂಡ ನಾವು ಮರಿಬಾರ್ದು. ದೇವ್ರು ಬಂದವರು ಉದ್ಧಾರ ಆಗಿಲ್ಲ, ದೆವ್ವು ಬಂದವರು ಉದ್ಧಾರ ಆಗಿಲ್ಲ. ಯಾವ ಮನುಷ್ಯ ತನ್ನ ಜೀವನದೊಳಗ ಬೆವರಿನ ಹನಿಯನ್ನು ಸುರಿಸ್ಯಾನ ಅವ ಜಗತ್ತಿನ ಇತಿಹಾಸವನ್ನೇ ನಿರ್ಮಾಣ ಮಾಡ್ಯಾನ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳದಾವ. ನಿಮಗೆ ನೆನಪಿರ್ಲಿ, ಒಬ್ಬ ಮನುಷ್ಯ ಕೆಟ್ಟ ಬಡತನ ಪರಿಸ್ಥಿತಿ, ಬರೇ ಒಂದು ಹೊತ್ತಿನ ಊಟಕ್ಕ ಒಂದು ಹೋಟೆಲಿನೊಳಗೆ ಸೇರ್ಕೊಂತಾನವ. ಒಂದು ಹೋಟೆಲ್ನೊಳಗೆ ಸೇರ್ಕೊಂಡ, ಎದಕ್ಕ? ರೊಕ್ಕಕ್ಕಲ್ಲ, ಒಂದು ಹೊತ್ತು ಊಟ ಮಾಡಾಕ. ಇವತ್ತು ಪಗಾರ ಬಹಳ ಐತಿ, ನೆಮ್ಮದಿ ಹೋಗ್ಯದ. ಹಿಂದ ಎಷ್ಟೋ ಮಂದಿ ಊಟಕ್ಕೆ ದುಡಿಯವ್ರು ಇದ್ರಿ ಈ ಜಗತ್ನ್ಯಾಗ, ಊಟಕ್ಕೆ ದುಡ್ದವ್ರು ಅದಾರ. ಒಂದು ಹೊತ್ತು ಊಟಕ್ಕಾಗಿ ಒಂದು ಹೋಟೆಲ್ದಾಗ ಬಂದ, ಆ ಹೋಟೆಲ್ದಾಗ ಬಹಳ ಪ್ರಾಮಾಣಿಕತೆಯಿಂದ ದುಡ್ದ, 4 ವರ್ಷ ದುಡ್ದ, ಬರೇ ಊಟಕ್ಕೆ ದುಡ್ದ. ಮುಂದೆ ಮದುವೆ ಆಯ್ತು, ಆ ಊಟ ಹೆಂಗ ನಡೀತದ? ಒಂದು ಹೊಟ್ಟಿಗೆ 2 ಹೊಟ್ಟೆ ಆಯ್ತು. ಮಾಲಕರಿಗೆ ಹೇಳ್ದ, ಮಾಲಕ್ರ ಇನ್ನು ಮುಂದೆ ನನಗೆ ಆಗಂಗಿಲ್ರಿ, ನಾ ಬ್ಯಾರೆ ಕಡೆ ಹೋಗ್ತೀನಿ. ಮಾಲಕ್ರ ಏನಂದ್ರು, ಬ್ಯಾಡೋ ತಮ್ಮ, ಪ್ರಾಮಾಣಿಕವಾಗಿ ದುಡ್ದಿದಿ, ನಿನ್ನಂತ ಪ್ರಾಮಾಣಿಕರು ಸಿಗಂಗಿಲ್ಲ, ನಿನಗ್ ಪಗಾರ ಕೊಡ್ತೀನಿ ಅಂತ ತಿಳ್ಕೊಂಡು 50 ರೂಪಾಯಿ ಪಗಾರ ಕೊಡಾಕ್ ಚಲೋ ಮಾಡಿದ್ರ. ಅವನಿಗೆ 50 ರೂಪಾಯಿ ಪಗಾರ ಕೊಡಾಕತ್ರು. ಇಬ್ರು 2 ಹೊಟ್ಟಿ ಬದುಕಾಕತ್ತು. 2 ಹೊಟ್ಟಿ ಬದುಕಾಕತ್ತುಗಳೇನೆ ಮುಂದ ಆ ಮಾಲಕರು 12 ವರ್ಷ ಅವರು ಹೋಟೆಲ್ದಾಗ ಬಹಳ ಶ್ರದ್ಧಾ ಪ್ರಾಮಾಣಿಕತೆಯಿಂದ ದುಡ್ದ. 12 ವರ್ಷ ಆದ್ಮ್ಯಾಗ ಮಾಲಕರಂದ್ರು, ಅಲ್ಲೋ ಮತ್ ಇಷ್ಟು ವರ್ಷ ದುಡ್ದಿದಿ, ನಿನಗೊಂದು ಈ ಹೋಟೆಲ್ ಕೊಟ್ಟು ಬಿಡ್ತೀನಿ ಅಂದ್ರ ಅವಂಗ. ಅವ ಅಂದ, ನೀವು ಕೊಟ್ಟ 50 ರೂಪಾಯಿದೊಳಗ ಗಳಿಸದಂತ್ರು ಬಿಡ್ರಿ, 3 ಹೊತ್ತು ಗಂಜಿ ಹಾಕೊಳಕ್ಕೂ ಆಗ್ಲಾರ್ದಂತ ಪರಿಸ್ಥಿತಿ ಆಗದೀನಿ, ಹೆಂಗ ತಗೊಳ್ಳಿ ಹೋಟೆಲ್ ನಾನು? ಮಾಲಕ್ರಂದ್ರು, ನೀ ತಿಳಿದಾಗ ಕೊಡು, ಬರೇ 300 ರೂಪಾಯಿ ಇದನ್ನ ಹೋಟೆಲ್ ನಿನ್ ಕೊಟ್ಟು ಬಿಡ್ತೀನಿ ತಮ್ಮ, ತಗೊಂಡ್ಬಿಡು ಅಂತಂದ್ರು. ವಿಚಾರ ಮಾಡ್ತೀನ್ರಿ ಅಂತ ಮನಿಗ್ ಬಂದ. ಮನಿಗ್ ಬಂದು ಹೆಂಡತಿಗೆ ಹೇಳ್ದ, 300 ರೂಪಾಯಿ ಕೊಟ್ರೆ ಹೋಟೆಲ್ ಕೊಡ್ತಾರಂತ, ಹೆಂಗ್ ಮಾಡೋನು? ಎಂತಾಕಿ ಹೆಂಡತಿ ಕೊಳ್ಳಾಗಿನ ತಾಳಿ ಬೀಚ್ ಕೊಟ್ಲ ಗಂಡಗ, ಒಂದ್ ಅರಿಶಿಣ ಬೋಟ್ ಕಟ್ಟು, ಈ ತಾಳಿ ಒತ್ತಿ ಇಟ್ಟು ಹೋಟೆಲ್ ತಗೋ. ಆಯ್ತು ತಿಳ್ಕೊಂಡ ಆಕಿಗೆ ಅರಿಶಿಣ ಬೋಟ್ ಕಟ್ಟಿದ, ಆಕಿನ ತಾಳಿ ಉಚ್ಕೊಂಡ. ತಾಳಿ ಹೋಗಿ ಅಡ ಇಟ್ರ ಕಾಡು ಕಾಲಕ್ಕ 250 ರೂಪಾಯಿ ರೊಕ್ಕ ಬಂದು 50 ರೂಪಾಯಿ ಕಂಬಿತ್ತವನಿಗೆ. ಅವನ್ ಗೆಳೆಯರು 4 ಮಂದಿ ಇದ್ರು, ತೆಲಿಪಟ್ಟಿ ಹಾಕಿ 50 ರೂಪಾಯಿ ಕೊಟ್ರು. 300 ರೂಪಾಯಿ ಕೊಟ್ಟು ಹೋಟೆಲ್ ಖರೀದಿ ಮಾಡ್ದ. ಆವತ್ತು 300 ರೂಪಾಯಿ ಕೊಟ್ಟು ಹೋಟೆಲ್ ಖರೀದಿ ಮಾಡಿದಂತ ಮನುಷ್ಯ ಇವತ್ತು ಎಷ್ಟು ದೇಶದೊಳಗದಾವ ಅಂತಂದ್ರೆ 27 ದೇಶದೊಳಗ ಆತ ಹೋಟೆಲ್ ಕಟ್ತಾನ. ಅವನೇ ಓಬೇರಾಯ ಅನ್ನುವಂತ ಮನುಷ್ಯ. ಇವತ್ತು ಅವನು ಹೋಟೆಲ್ದಾಗ ಒಂದು ಚಾಕ 700 ರೂಪಾಯಿ ಕಿಮ್ಮತ್ತಿಗೆ ನಾವು ಚಾ ಕುಡಿಬೇಕು. ಸುಮ್ನೆ ವಿಚಾರ ಮಾಡ್ರಿ ನೀವು. ಅವನು ಹೋಟೆಲ್ದಾಗ ಒಂದು ಚಾ ಕುಡಿಬೇಕಾದ್ರೆ 700 ರೂಪಾಯಿಯನ್ನ ನಾವು ಖರ್ಚು ಮಾಡಬೇಕು. 700 ರೂಪಾಯಿ. ಇಡೀ ಭಾರತ ದೇಶದಾಗ 3 ಕಡೆ ಹೋಟೆಲ್ ಅದಾವ. ಅವನು ಇಡೀ ಭಾರತ ದೇಶದೊಳಗನೆ 3 ಕಡೆ ಹೋಟೆಲ್ ಅದಾವ. ಎಲ್ಲಿ ಅಂದ್ರೆ ಒಂದು ಮುಂಬೈದೊಳಗೈತಿ, ಒಂದು ಚೆನ್ನೈದೊಳಗೈತಿ, ಒಂದು ಹೈದರಾಬಾದ್ನೊಳಗೈತಿ. ಇವತ್ತ ಹೋಟೆಲ್ ಉದ್ಯಮದೊಳಗೆ ಸಾಮ್ರಾಜ್ಯವನ್ನ ಕಟ್ಟಿದಂತ ಮನುಷ್ಯ. ಯಾಕಿದನ್ನ ಹೇಳಾಕತ್ತೀನಿ ಅಂತಂದ್ರ, ಪ್ರಾಮಾಣಿಕತೆಯಿಂದ ಯಾವ ಮನುಷ್ಯ ದುಡಿತಾನೋ ಆತನಿಗೆ ದೇವರು ವರ ಕೊಟ್ಟೇ ತೀರ್ತಾನ, ಆತನಿಗೆ ಸಂಪತ್ತು ಬಂದೇ ತೀರ್ತದ. ಮಾಡುವಂತ ಕಾಯಕ ಯಾವುದಾದ್ರೇನ್ರಿ? ಯಾವುದಾದ್ರೇನು? ಎಂತಿಂತವ್ರು ಈ ಜಗತ್ತಿನೊಳಗ, ಎಂತಿಂತವ್ರು. ಕಾಯಕ ಯಾವುದಾದ್ರೇನು? ಕಾಯಕದೊಳಗ ಬಂದ ಹಣ ರಾಜ ಮರ್ಯಾದೆಯಿಂದ ಊಟ ಮಾಡಬಹುದು. 1 ಹೊತ್ತು ಗಂಜಿ ಆದ್ರೂ ಸಹಿತ ರಾಜ ಮರ್ಯಾದೆಯಿಂದ ಕುಡಿಬಹುದು. ಅದನ್ನ ಅಪಹರಿಸಿ ಇನ್ನೊಬ್ಬರಿಗೆ ಮೋಸ ಮಾಡಿ ಆ ಹಣ ನಮಗ ಬಂತು ಅಂದ್ರೆ ನಮಗ ಪಾಪವಾಗೇ ಬರ್ತದೆ, ಪಾಪವನ್ನ ತಗೊಂಡೇ ಬರ್ತದ. ನಿಮಗೊಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಪ್ರವಚನಕ್ಕೆ ವಿರಮಿಸ್ತೇನೆ ನಾನು. ಒಬ್ಬ ಮನುಷ್ಯ ಗುಡಿ ಪೂಜೆ ಮಾಡ್ತಿದ್ದ. ಗುಡಿ ಪೂಜೆ ಮಾಡಕ್ಕೆ ಏನ್ ಬೇಕು ಅವನಿಗೆ? 2 ಪುಷ್ಪಾಂಜಲಿ, 1 ಮಂಗಳಾರತಿ, 2 ಚಲೋ ಮಂತ್ರ ಈಟ್ ಕಲತ್ರ ಸಾಕು ಗುಡಿ ಪೂಜೆ ಮಾಡಕ್. ಒಂದು ಗುಡಿ ಪೂಜೆ ಮಾಡಕ್ಕಿದ್ದ. ಸಣ್ಣವಿರ ಕೈಲಿ ಅದೇ ಒಂದ ಗುಡಿ ಪೂಜೆ ಮಾಡ್ತಿದ್ದ. ಆ ಗುಡಿ ಪೂಜೆ ಮಾಡ್ತಾ 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 40 ವರ್ಷ ಅದೇ ಗುಡಿಯಾಗ ಪೂಜೆ ಮಾಡ್ದ. ಅವನ ಐಶ್ವರ್ಯ ಅಲ್ಲೇ ಹೋಯ್ತು. 40 ವರ್ಷದೊಳಗ ಗುಡಿ ಬಹಳ ಇಂಪ್ರೂವ್ಮೆಂಟ್ ಆಗಿ, ಡೆವಲಪ್ಮೆಂಟ್ ಆಗಿ, ಮೂಲೆ ಮೂಲೆಯಿಂದ ಜನ ಬರಾಕತ್ರು ಗುಡಿಗೆ.
ಆ ಗುಡಿ ಕಮಿಟಿ ಅವ್ರು ಏನ್ ಮಾಡಿದ್ರು, ನೋಡ್ರಿ ಪೂಜಾರ್ಯರ, ನೀವು ಬರೇ ಕನ್ನಡದಾಗ ಒಂದ ಮಾತಾಡ್ತೀರಿ, ನಮ್ಮ ಗುಡಿಗೆ ಮಹಾರಾಷ್ಟ್ರದಿಂದ ಬಹಳ ಜನ ಬರ್ತಾರ, ಆಂಧ್ರದಿಂದ ಬಹಳ ಜನ ಬರ್ತಾರ, ಒಂದಿಟ್ಟು ಹಿಂದಿ ಇಟ್ಟು ಕಲೀರಿ ಅಂದ್ರ ಅವಂಗ ಪೂಜೆ ಮಾಡೋ ಪೂಜಾರಿ, ಹಿಂದಿ ಕಲೀರಿ. ಅವ ಅಂದ, ಸಾಲಿನೇ ಕಲ್ತಿಲ್ರಿ, ನನಗ್ ಬರದ 2 ಪುಷ್ಪಾಂಜಲಿ, 2 ಮಂಗಳಾರತಿ, 1-2 ಮಂತ್ರ, ನಾ ಹ್ಯಾಂಗ ಕಲೀಲ್ರಿ. ಈಗೇನ್ರಿ ಬುಕ್ ಬಂದಾವ, ತಗೋರಿ ಒಂದು ಬುಕ್ಕ ಕಲೀರಿ, 1 ತಿಂಗಳ ಟೈಮ್ ಕೊಡ್ತೀವಿ, ಹಿಂದಿ ಕಲೀರಿ. ಒಂದು ಬುಕ್ಕ ತಂದು ಕೊಟ್ರು. ಅವ ದಿನ ಪುಷ್ಪಾಂಜಲಿ ಮಾಡವ, ಬಂದವ್ರಿಗೆ ತೀರ್ಥ ಹಾಕವ, ಯಾರು ಇಲ್ಲಾರ್ದಾಗ ಬುಕ್ಕ ತೆಗೆದು ಓದಾವ. ಅವೇನ ಈ ಬುಕ್ ಬಂದಾವ್ರಲ್ರಿ, 30 ದಿನದಾಗ ಹಿಂದಿ ಕಲೀರಿ, 30 ದಿನದಾಗ ಇಂಗ್ಲಿಷ್ ಕಲೀರಿ ಅಂತೇಳಿ ಅಂತಾವ್ ಬುಕ್ ಬಂದಾವ. ಆ ಬುಕ್ಕ ಓದಾಕತ್ತ, ಏನು ಹಿಂದಿ ಹತ್ತಲಿಲ್ಲ ಅವನಿಗೆ. 2 ತಿಂಗಳಾದ ಬಳಿಕ ಕಮಿಟಿ ಅವ್ರು ಬಂದು ಕೇಳಿದ್ರು, ಏನ್ರಿ ಹಿಂದಿ ಕಲ್ತ್ರೇನು? ಅವ ಹೇಳ್ದ, ಇಲ್ರಿ ಹಿಂದಿ ಬರವಲ್ದಾಗ್ಯದ. ಅವ್ರ ಕಮಿಟಿ ಅವ್ರು ಹೇಳಿದ್ರು, ಹಿಂದಿ ಒಂದ್ ವೇಳೆ ನಿಮಗೆ ಬರ್ಲಿಲ್ಲ ಅಂದ್ರೆ ಈ ಗುಡಿ ಪೂಜೆ ಮಾಡೋದನ್ನ ನಿಮ್ಮನ್ನ ಬಿಡಿಸ್ಬೇಕಾಗತ್ತ, ಇನ್ನ 1 ತಿಂಗಳ ಟೈಮ್ ಕೊಡ್ತೀವಿ, ಏನಾರ ಮಾಡಿ ಹಿಂದಿ ಕಲೀರಿ. ಏನಾರ ಮಾಡಿ ಹಿಂದಿ ಕಲೀರಿ. ಆಯ್ತ್ರಿ ಅಂತ ಹೇಳಿ ಮತ್ತೊಂದು ತಿಂಗಳ ಅವಕಾಶ ತಗೊಂಡ, ಓದಾಕತ್ತ, ಹಿಂದಿ ಬರಲಿಲ್ಲ. ಮುಂದ ಅವ್ರು ಏನಂದ್ರು, ಕಮಿಟಿ ಅವ್ರು, ಕಲ್ತ್ರೇನು ಹಿಂದಿ? ಇಲ್ರಿ, ಹಂಗಾದ್ರೆ ಗುಡಿ ಬಿಡ್ರಿ. ಅವನಿಗೆ 40 ವರ್ಷ ಒಂದ ಗುಡಿಯಾಗ ಪೂಜೆ ಮಾಡ್ಯಾನ, ಸಾಲಿ ಕಲ್ತಿಲ್ಲ, ಅದ್ರ ಸಲುವಾಗಿ ಜೀವನ ಪಣಕ್ಕಿಟ್ಟಾನ. ಅವನಿಗೆ ಏಟು ಪಗಾರ? 3,500 ರೂಪಾಯಿ ಪಗಾರ ಇತ್ತು ಅವನಿಗೆ ತಿಂಗಳಿಗೆ. ಏಕಾಏಕಿ ಗುಡಿ ಬಿಡಿಸ್ಬಿಟ್ರು. ಆ ಗುಡಿ ಚಾವಿ ಕಸ್ಕೊಂಡು 40 ವರ್ಷ ದುಡಿದು ಗುಡಿಯನ್ನ, ದೇವರನ್ನ ಹಿಂಗ ತಗೊಂಡು ಎಲ್ಲ ಕಸ್ಕೊಂಡು ಹೊರಗೆ ಹಾಕಿದ್ರು. ಕಣ್ಣೀರು ಸುರಿಸ್ಕೊಂತ ಹೊರಗೆ ಬಂದ. ಆ ದೇವ್ರ ಗುಡಿ ಮುಂದೆ ಬಂದು ನಿಂತು ಅಳ್ತಾನವ, ಯಪ್ಪ, ಯಾರ್ಯಾರೋ ಹೊರಗಿನವ್ರು ಬಂದವ್ರ ಕೈ ಮುಗಿದವ್ರಿಗೆ ಏನೇನೋ ಕೊಟ್ಟಿದಿ, 40 ವರ್ಷ ನೀನು ತೊಳೆದಿನಿ, 40 ವರ್ಷ ನೀನು ಪೂಜೆ ಮಾಡೀನಿ, 40 ವರ್ಷ ನಿನಗೆ ಚೌರ ಹಾಕಿನಿ, ಏನು ಮಾಡಿದ್ರು ನನಗೆ ಹಿಂದಿ ಕೊಡ್ಲಿಲ್ಲಲ್ಲೋ ಯಪ್ಪ ನೀನು ಅಂತ ತಿಳ್ಕೊಂಡು ಕಣ್ಣೀರ್ ಹಾಕೊಂತ ಹೊರಗೆ ಬಂದ. ಬರು ಮುಂದಾಗ ಅಳ್ಕೊಂತ ಮನೆಗೆ ಹೋಗೋ ಮುಂದಾಗ ಬಿಸಿಲಿತ್ತು, ಬಾಯಾರಿಕೆ ಆಗಿತ್ತು. ಎಲ್ಲರ ಚಾ ಕುಡಿಬೇಕಂದ್ರ ಆ ಊರಾಗ ಯಾವ ಚಾದ ಅಂಗಡಿ ಇದ್ದಿದ್ದಿಲ್ಲ. ಗಂಟ್ಲ ಒತ್ತಿಗ ಬಿಗಿ ಹಿಡ್ಕೊಂಡ ಮನೆಗೆ ಬಂದ. ಹೆಂಡತಿ ನೀರು ಕೊಟ್ಲು, ಮೊದಲು ಚಾ ಮಾಡಂದ. ಚಾ ಮಾಡಿದ್ಲು. ಹೆಂಡತಿನ ತೆಕ್ಕಿ ಬಡ್ಕೊಂಡು ಅಳಾಕತ್ತ. ನೋಡು, ನನ್ನ ಜೀವನದಾಗ ಇವತ್ತು ಕರಾಳ ದಿನ ನನಗ. ಯಾಕ? ಪೂಜೆ ಮಾಡುವಂತ ಗುಡಿ ಬಿಡಿಸಿದ್ರ ನನಗ. ಇನ್ನು ಮುಂದೆ ನನಗೆ ಯಾವ ಕಾಯ್ಕ ಮಾಡ್ಲಿ, ಏನ್ ಕೆಲಸ ಬರಂಗಿಲ್ಲ, ಏನ್ ಮಾಡ್ಬೇಕು ನಾನು? ಹೆಂಡತಿಂದ್ಲು, ಅಳಬೇಡ, 108 ದಾರಿ ಅದಾವ, ಅಳಬೇಡ, ಸುಮ್ಮಿರುವಂತ ಸಮಾಧಾನ ಮಾಡಿದ್ಲು. ಅವ ಏನಂದ ಮಾತಿನೊಳಗ, ಆ ಗುಡಿ ಬಿಟ್ಟು ಬರೋ ಮುಂದಾಗ ಬಹಳ ಬಾಯಾರಿಕೆ ಆಯ್ತು, ಗಂಟ್ಲು ಒಣಗಿತ್ತು, ಎಂದೂ ಚಾ ಕುಡಿಬೇಕನ್ಸಿದ್ದಿಲ್ಲ, ಇವತ್ತು ಚಾ ಕುಡಿಬೇಕನ್ಸಾಕತ್ತಿತ್ತು, ಚಾದ ಅಂಗಡಿನೇ ಇಲ್ಲ ನಮ್ಮೂರಾಗ ಅಂದ. ಹೆಂಡತಿ ಏನಂದ್ಲು, ನೋಡು, ನಿನಗೆ ದೇವ್ರ ಗುಡಿ ಬಿಡಿಸ್ಯಾರಿಲ್ಲ, ನಾಳಿಂದ ನೀ ಯಾಕೆ ಚಾ ಮಾರಬಾರ್ದು ಅಂದ್ಲಕ್ಕಿ. ಗುಡಿ ಪೂಜೆ ಮಾಡೋ ಪೂಜಾರಿ ಅವ ಅಂದ, ಯಾಕಾಗೋದ್ಲಕ್ಕ, ಚಾ ಮಾಡ್ಬೇಕಾದ್ರೆ ಏನ್ ಬೇಕ್ರಿ? 2 ಬಗೋಣಿ, 1 ಕೊಡ ನೀರ, 1 ಅರ್ಧ ಕಿಲೋ ಸಕ್ರಿ, 1 ಅರ್ಧ ಕಿಲೋ ಚಾ ಪುಡಿ, 1 ಲೀಟರ್ ಹಾಲು ಮನ್ಯಾಗ ಮಾಡಿ ಕೊಡ್ತೀನಿ, ನೀ 3 ರೂಪಾಯಿಗೊಂದು ಕಪ್ ನಂಗೆ ಹೋಗಿ ಚಾ ಮಾರಂದ್ಲು. ಅವ ಅಂದ, ಇದು ಬಾರಿ ಮಜಾ ಬಿಡು, ಈಸ್ ದಿನ ತಣ್ಣ ನೀರ್ ತೀರ್ತಾ ಕೊಡ್ತಿದ್ದೆ, ಈಗ ಬಿಸಿನೀರ್ ಕೊಟ್ಟಂಗ ಆತು. ಆಯ್ತತ್ ಹೇಳಿ ಮನ್ಯಾಗ ಥರ್ಮಸ್ನ್ಯಾಗ ಚಾ ಮಾಡಿ ಕೊಟ್ಲು. 1 ಟೇಬಲ್ ಮ್ಯಾಗ 1 ಕೊಡ ನೀರು, ಚಾದ ಕಪ್ಪ, ಚಾ ತಗೊಂಡು ಚಾ ಮಾರಾಕತ್ತ. ದಿನಕ್ಕೆ ಒಂದು ಗ್ಲಾಸಿಗೆ 3 ರೂಪಾಯಿ. 2 ಥರ್ಮಸ್ ಚಾ ಮಾರ್ದ, 3,500 ರೂಪಾಯಿ ರೊಕ್ಕ ಆತು. ಅವ ಅಂದ, ತಿಂಗಳ ಪಗಾರ ಒಮ್ಮೆ ಬತ್ತಲ್ಲ ಅಂದವ. ಗುಡಿ ಪೂಜೆ ಮಾಡಿದ್ರ ತಿಂಗಳ ತನ ಹಾಕಿದ್ರ 3,500 ಕೊಡ್ತಿದ್ರು. ಇವತ್ತು ಒಂದೇ ದಿನಕ್ಕೆ 3,500 ಬತ್ತಲ್ಲ. ಹೋಗಿ ಹೆಂಡತಿಗಂದ, ಏ ಬಾರಿ ಆತ ಬಿಸಿನೆಸ್ ಅಂದ. ಏಟು ದುಡ್ದಿ? 3,500 ರೂಪಾಯಿ. ಖರ್ಚು ತಗದ್ಲು. ಖರ್ಚು ತಗದ್ ಎಷ್ಟು ಉಳಿತು? ಅರ್ಧಕ್ಕರ್ಧ ಹೋದ್ರ 200 ರೂಪಾಯಿ ಸಾಮಾನಿಗೆ ಹೋದ್ರ 150 ರೂಪಾಯಿ ಉಳಿತು. ಇದಕ್ಕಿಂತ ಚಲೋ ಯಾವುದು? ಚಲೋ ಚಾ ಮಾಡ್ದ, ಚಾದ ಅಂಗಡಿ ಮಾಡ್ದ, ಚಲೋ ಚಾ ಮಾರಾಕತ್ತು. ನಿಮಗ್ ಹೇಳ್ತೀನಿ ಆಶ್ಚರ್ಯ, ಮುಂದ ನಾಷ್ಟ ಮಾರಾಕತ್ತ. 1 ದಿನಕ್ಕೆ 1,000-1,200 ರೂಪಾಯಿ ಗಳಿಕೆ ಮಾಡಾಕತ್ತ. 1 ದಿನಕ್ಕ 1,000-1,200 ರೂಪಾಯಿ ಗಳಿಕೆ ಮಾಡಾಕತ್ತ. ಒಂದ ಅಂಗಡಿ ಸಾಲಿಲ್ಲ ಅಂತ ಹೇಳಿ ಇಡೀ ತಾಲೂಕಿನ ತುಂಬಾ ಬ್ರಾಂಚ್ ಮಾಡ್ದ. 50-60 ಮಂದಿ ಕೆಲಸ ಕೊಟ್ಟ. ಮುಂದೆ ಹೆಂಗ ಬೆಳೀತು ಅಂದ್ರ ಜಿಲ್ಲಾದೊಳಗ್ ಬೆಳೀತು, ರಾಜ್ಯದೊಳಗ್ ಬೆಳೀತು. ಆಶ್ಚರ್ಯ ಹೇಳ್ತೀನಿ ನಿಮಗ, ಇವ ಸಾಲಿ ಕಲಿಲಾರ್ದ ಮನುಷ್ಯ, ಇವನ ಕೈಯಾಗ ಇಡೀ ಹೋಟೆಲ್ಗಳು ಮ್ಯಾನೇಜ್ ಮಾಡಾಕ ಒಬ್ಬ IAS ಆಫೀಸರ್ನ ನೇಮಕ ಮಾಡ್ಕೋಬೇಕಂತ ಕೈಯಾನವ್ರು ಹೇಳಾಕತ್ರು. IAS ಕಲ್ತವ್ರು
ಫೈಲ್ ಹಿಡ್ಕೊಂಡು ಇವ್ನ ಚೇಂಬರ್ ಮುಂದೆ ಬಂದು ಇವ್ನ ಇಂಟರ್ವ್ಯೂ ಸಂಬಂಧ ನಿಂತ ಹಿಂಗ ನೋಡ್ರಿ ನೀವು ದೈವ ಹೆಂಗಿರ್ತದ. ಇಂಟರ್ವ್ಯೂ ಮಾಡಾಕತ್ತ ಒಬ್ಬ IAS ಆಫೀಸರ್ನ ಇಟ್ಕೊಂಡು ಎಂತ ದೊಡ್ಡ ಪ್ರಮಾಣದಾಗ ಸಂಸ್ಥೆ ಬೆಳೆಸಿದ ಅಂತಂದ್ರ ಇಡೀ ರಾಜ್ಯದ ತುಂಬೆಲ್ಲ ಹೋಟೆಲ್ಗಳಾದು. 7-8 ಸಾವಿರ ಮಂದಿಗೆ ಅನ್ನ ಕೊಟ್ಟ. ಒಂದು ದಿವಸ ಸನ್ಮಾನ ಮಾಡೋ ಟೈಮಿನೊಳಗ ಒಬ್ಬ ನಿರೂಪಣೆಕಾರ ಮೈಕ್ನಾಗ ಹೇಳಕತ್ತಿದ್ದ, ನಮ್ ಸಾಹೇಬ್ರು ಬಾಳ ಕಷ್ಟಪಟ್ಟಾರ, ಬಾಳ ಓದ್ಯಾರ, ಬಾಳ ದುಡ್ದಾರ, ಅವ್ರು ದುಡ್ದಾರ ಅಂತ ಇಟ್ಟೆಲ್ಲ ದ್ವಾಡದಾಗ್ಯದ ಅಂದಾಗ ಅವ ಅಂತಿದ್ನಂತ ಮನಸ್ನ್ಯಾಗ, ನಾವು ಓದಿದ್ರಿನ ಅಲ್ಲೇ ಗುಡಿಯಾಗ ಇರ್ತಿದ್ ನೀವು ಮಾರಯ್ಯ, ಓದ್ಲಾರ್ಕ ಇಟ್ಟು ದೊಡ್ಡವಾಗಿನಿ ಅಂದಂತಾವ. ನಾ ಏನಾರ ಓದಿದ್ರ, ನನಗೆ ಹಿಂದಿ ಬಂದಿದ್ರ ಇನ್ನೊಂದು 200 ರೂಪಾಯಿ ಪಗಾರ ಹೆಚ್ಚು ಮಾಡ್ತಿದ್ರ ನನಗ. ನಾ ಓದಿಲ್ಲ ಅಂತ ತಿಳ್ಕೊಂಡ ಇಟ್ಟು ದೊಡ್ಡವಾಗಿನಿ. ಯಾಕೆ ಉದಾಹರಣೆ ತಮಗೆ ಹೇಳಿದೆ ಅಂತಂದ್ರ, ಯಾರ ಆಗಲಿ ಬರೇ ಗಂಡ್ಮಕ್ಳ ಕೆಲಸ ಮಾಡ್ಬೇಕಂತಲ್ಲ, ತಾಯಂದ್ರು ಕಾಯಕ ಮಾಡಬೇಕು. ಮನೆಯೊಳಗೆ ನೀವು ಮಾಡುವಂತ ಕೆಲಸ ಕಾಯಕನೇ ಅದು. ಆ ಕಾಯಕದೊಳಗೆ ಶ್ರದ್ಧಾ ಇರಬೇಕು, ಪ್ರಾಮಾಣಿಕತೆ ಇರಬೇಕು ಅನ್ನುವಂತ ಭಾವ ನಂದು. ಕಾಯಕದಿಂದ